ಇವತ್ತು ಹೋಗಿಲ್ಲ ಗ್ರಾಮೀಣ ಪಕ್ಕದಲ್ಲಿ ಬಿಬಿಎಂಪಿಗೆ ಸೇರಿದಂಥ ಜಾಗದಲ್ಲಿ ಏನು ಕಳೆದ 2 ವರ್ಷಗಳಿಂದ ಹಂತ ಹಂತವಾಗಿ ಅಕ್ರಮವಾಗಿ ಅಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಗುಡಿಸಲುಗಳನ್ನು ಹಾಕ್ಕೊಂಡು ಕೆಲವು ವಲಸಿಗರು, ಬೇರೆ ದೇಶದಿಂದ ಬಂದಿರತಕ್ಕಂಥ ವಲಸಿಗರು ಮತ್ತು ಸ್ಥಳೀಯರು, ಅಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿನ ಸ್ಥಳೀಯ ಅಲ್ಪಸಂಖ್ಯಾತರ ಮುಖಂಡರುಗಳು ನಾವು ಮನೆ ಕೊಡಿಸ್ತೀವಿ ಅಂತೇಳಿ ಅವ್ರ ಹತ್ರ ಎಲ್ಲ ಕೂಡ ದುಡ್ಡನ್ನು ವಸೂಲಿ ಮಾಡಿ ಅವರು ಅಲ್ಲಿ ಮನೆಗಳನ್ನು ಕಟ್ಟಿಸಿ ಅದನ್ನು ಬಾಡಿಗೆ ಕೊಟ್ಟು ಪ್ರತಿ ತಿಂಗಳು ಕೂಡ ಬಾಡಿಗೆಯನ್ನು ವಸೂಲಿ ಮಾಡ್ತಾ ಇದ್ರು. ಅವ್ರು ಯಾರು ಕೂಡ ಅಲ್ಲಿ ಸ್ವಂತ ಸೂರಿಗೋಸ್ಕರ ಕೊಟ್ಟಿದ್ದಲ್ಲ, ಬೇರೆಯವ್ರ ಮನೆಗಳನ್ನು ಕಟ್ಟಿ ಬಾಡಿಗೆ ಕೊಟ್ಟು ದುಡ್ಡನ್ನು ವಸೂಲಿ ಮಾಡ್ತಾಯಿದ್ರು. ಆದರೆ ಇವತ್ತು ಇದು ಸರ್ಕಾರ ಮನಗಂಡು ಅಧಿಕಾರಿಗಳು ಅದನ್ನು ನೋಟಿಸನ್ನು ಕೊಟ್ಟು ನಿಯಮಾನುಸಾರ ಕಾನೂನುಬದ್ಧವಾಗಿ ಆ ಮನೆಗಳನ್ನು ತೆರವು ಮಾಡಿಸಿದ್ದಾರೆ. ತೆರವು ಮಾಡಿಸಿ 2 ದಿನ ಏನೂ ಆಗಿರಲಿಲ್ಲ. ಆದರೆ ಕೇರಳದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು ಅಂದ ತಕ್ಷಣ ಅಲ್ಲಿನ ಕಾಂಗ್ರೆಸ್ಸಿನ ವರಿಷ್ಠರು, ರಾಷ್ಟ್ರೀಯ ನಾಯಕರು ಮತ್ತು ಬೆಂಗಳೂರಿನ ಕರ್ನಾಟಕದ ಉಸ್ತುವಾರಿಗಳು ವೇಣುಗೋಪಾಲ್ರವರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಅಲ್ಪಸಂಖ್ಯಾತ ಸಚಿವರುಗಳು ಪ್ರತಿಯೊಬ್ಬರು ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿ ಅನ್ಯಾಯ ಆಗ್ಬಿಟ್ಟಿದೆ, ಅವ್ರಿಗೆಲ್ಲ ಕೂಡ ನಾವು ಬಡವರಿಗೆ ಮನೆಗಳನ್ನು ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು, ತುರ್ತು ಸಭೆ, ಪ್ರವಾಹ ಬಂದಾಗೂ ಆಗಲಿಲ್ಲ, ಭೂಕಂಪ ಬಂದಾಗೂ ಆಗಲಿಲ್ಲ, IPL ತುಳಿತಕ್ಕೊಳಗಾದಾಗ ಕೂಡ ಇಷ್ಟು ತುರ್ತು ಸಭೆಯನ್ನು ಮಾಡಿ ಪರಿಹಾರವನ್ನು ಘೋಷಣೆ ಮಾಡಿರಲಿಲ್ಲ. ಅವ್ರಿಗೆಲ್ಲರೂ ಕೂಡ ಈಗಾಗಲೇ ದಾಖಲೆಗಳನ್ನು ಸಂಗ್ರಹ ಮಾಡಿ ಅವ್ರಿಗೆಲ್ಲ ಕೂಡ ಬೈಯಪ್ಪನಹಳ್ಳಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಬ್ಸಿಡಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ 1 ಲಕ್ಷ ಮನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಲೂ ಕರಿತೀವಿ, ಅಲ್ಲಿ ತರಾತುರಿಯಲ್ಲಿ ಮನೆಗಳನ್ನು ಕೊಡಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಹೊರಟಿರ್ತಕ್ಕಂಥದ್ದು. ಕೇರಳ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಇವತ್ತು ಕೇಳಕ್ಕೆ ಹೊರಟಿರ್ತಕ್ಕಂಥದ್ದು. ಒಂದು, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮನೆಗಳನ್ನು ಕೊಡಬೇಕಾದ್ರೆ ಬೆಂಗಳೂರಲ್ಲಿ ಕನಿಷ್ಠ 5 ವರ್ಷ ವಾಸ ಆಗಿರ್ತಕ್ಕಂಥ ಕಂದಾಯ ಇಲಾಖೆಯ ದೃಢೀಕರಣ ಪತ್ರವನ್ನು ಕೊಡಬೇಕು. ನಮಗೆ ಮಾಹಿತಿ ಇರ್ತಕ್ಕಂಥದ್ದು ಅವರು 1 ವರ್ಷ 2 ವರ್ಷದ ಹಿಂದೆ ಅಕ್ರಮವಾಗಿ ಅವರು ಶೆಡ್ಗಳನ್ನು ಹಾಕಿರ್ತಕ್ಕಂಥದ್ದು. ಮತ್ತೆ ಇವತ್ತು ಅವ್ರೇನು ಆಧಾರ್ ಕಾರ್ಡು ಮತ್ತು ವೋಟರ್ ID ಕಾರ್ಡ್ಗಳಿದೆ, ಅದರ ಸತ್ಯಾಸತ್ಯತೆಯನ್ನು ಕೂಡ ನಾವು ಸತ್ಯಶೋಧನಾ ಸಮಿತಿಯವರು ಪರಿಶೀಲನೆ ಮಾಡ್ತೀವಿ. ಅಂದರೆ ವೋಟರ್ ಲಿಸ್ಟ್ ಮಾಡಬೇಕಾದ್ರೆ ಕೆಲವು ದಾಖಲೆಗಳನ್ನು ಕೊಡಬೇಕಾಗ್ತದೆ. ಯಾಕಂದರೆ ಅವನೇನ ಬೇರೆ ಕಡೆ ವೋಟರ್ ಲಿಸ್ಟ್ ಇದ್ದರೆ ಕ್ಯಾನ್ಸಲೇಷನ್ ಮಾಡಿ ಇಲ್ಲಿ ಮಾಡಬೇಕು. ಹೊಸಾದು ಮಾಡಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಜೊತೆಯಲ್ಲಿ ಆಧಾರ್ ಕಾರ್ಡ್ ಮಾಡಬೇಕು ಅಂತಂದರೆ ಇವತ್ತೊಂದು ದೊಡ್ಡ ತಂಡನೇ ಐತೆ ಆಧಾರ್ ಕಾರ್ಡ್ ಮಾಡೋಕ್ಕೆ. ಆ ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ಏನೇನು ದಾಖಲೆಗಳನ್ನು ಕೊಟ್ಟವ್ರೆ ಇವರು, ಅವೆಲ್ಲವನ್ನು ಕೂಡ ನಾವು ತನಿಖೆಯಲ್ಲಿ ನಾವು ಕೂಡ ಬರ್ತದೆ. ಮತ್ತು ಇವತ್ತು ಜಮೀರ್ ಅಹಮದ್ ಅವರು ಹೇಳಿದ್ರು, ಇನ್ನೊಬ್ಬರು ಹೇಳಿದ್ರು ಇವತ್ತೇ ಕೊಡಬೇಕು, ಹಂಗಾಗಲ್ಲ. 5-6 ವರ್ಷಗಳಿಂದ 1 ಲಕ್ಷ ರೂಪಾಯಿ ಕಟ್ಟಿ ಸಾವಿರಾರು ಜನ ಕೂಡ ಮನೆಗಳನ್ನು ಪೂರ್ಣವಾಗದೆ ಕಾಯ್ತಾ ಇದ್ದಾರೆ. ಅವ್ರಿಗೆ ಕೊಟ್ಟಿಲ್ಲ, ಇನ್ನು 5-6 ವರ್ಷ ಅವರೆಲ್ಲ ಬಡ್ಡಿಗೆ ತಂದು ದುಡ್ಡು ಕೊಟ್ಟಿರ್ತಕ್ಕಂಥವ್ರು. ಇವತ್ತು ಇವ್ರಿಗೆ ನಿರಾಶ್ರಿತರು ಅಂತೇಳಿ ಹೇಳ್ತಾ ಇದ್ದಾರೆ. ಮೊದಲು 168 ಮನೆಗಳು ಅಂತೇಳಿ ಲೆಕ್ಕ ಕೊಟ್ಟರು. ಮೊನ್ನೆ ನೋಡಿದ್ರೆ 400 ಜನವರೆಗೂ ಬಂದು ಜನ ಕೂತ್ಕೊಂಡವ್ರೆ. ಅಂದರೆ ಯಾವಾಗ ಸರ್ಕಾರ ಪರಿಹಾರ ಕೊಡ್ತು ಅಂತ ಹೇಳಿದ್ರು ಎಲ್ಲರೂ ಬಂದು ಕೂತ್ಕೊಂಡವ್ರೆ ಅದನ್ನು. ಸೊ ನಾವು ಸರ್ಕಾರ ಕೇಳ್ತಾ ಇರ್ತಕ್ಕಂಥದ್ದು ಇದನ್ನು ಅರಾತುರಿ ಮಾಡೋವಂಥದ್ದಲ್ಲ. ನೀವು ಈ ಥರ ಸರ್ಕಾರ ಅನೇಕ ವಸತಿ ಯೋಜನೆಗಳನ್ನು ಭಾಳ ವರ್ಷಗಳಿಂದ ಮಾಡ್ತಾ ಇದ್ದೀವಿ. ನಿಮ್ಗೆ ಹಂಗೇನಾದರೂ ಮನೆ ಬೇಕಾಗಿತ್ತು ಅಂತಂದರೆ ಮನೆಗಳು ಖಾಲಿ ಇವೆ, ಅಪ್ಲಿಕೇಶನ್ ಹಾಕಬೇಕಾಗಿತ್ತು. ನೀವು ನಿಯಮಾನುಸಾರ ಮನೆ ಕೊಡ್ತಾ ಇದ್ವಿ. ಇವಾಗ ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕ್ಕೊಂಡು ಅದನ್ನು ತೆರವು ಮಾಡಿದ ತಕ್ಷಣ ಸಕ್ರಮ ಮಾಡ್ತಕ್ಕಂಥದ್ದಕ್ಕೆ ಈಗ ಸರ್ಕಾರದಲ್ಲಿ ಅವಕಾಶನೇ ಇಲ್ಲ ಕಾನೂನಲ್ಲಿ. ಈ ಥರ ಆಯಿತು ಅಂತಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸರ್ಕಾರಿ ಜಾಗದಲ್ಲಿ ಈ ಥರ ಗುಡಿಸಲು ಹಾಕ್ಸ್ತೀವಿ ಅಂತಲೇ ಅಂದ್ಕೊಳ್ರಿ. ಯಾಕಂದರೆ ನಾವ್ಯಾಕೆ ಸುಮ್ಮನೆ ಇರಬೇಕು? ನೀನು ಯಾರೋ ನಿನ್ಗೆ ಬೇಕಾದವ್ರು ಕೊಡಬೇಕಾದಾಗ ನನ್ನ ಸ್ಥಳೀಯರಿಗೆ, ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಬಡವರಿಗೆ ಗುಡಿಸಲು ಹಾಕ್ಸ್ತೀವಿ, ತೆರವು ಮಾಡ್ತಾರೆ, ಅವ್ರು ತಕ್ಷಣ ಬೇರೆ ಕಡೆ ಮನೆಗಳು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಡಬೇಕು. ಇವತ್ತು ನಿಜವಾದ ಫಲಾನುಭವಿ 10.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಾಗ್ತದೆ. 10.5 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಮಾಡೋ ಇಲ್ಲ ಸ್ವಂತ ಮಾಡಿ. ಆದರೆ ಇವನಿಗೆ BBMPಯಿಂದ 5 ಲಕ್ಷ ರೂಪಾಯಿ, ಅಲ್ಪಸಂಖ್ಯಾತ ಇಲಾಖೆಯಿಂದ 2.5 ಲಕ್ಷ ರೂಪಾಯಿ, ಇವೆಲ್ಲವನ್ನು ಕೊಟ್ಟು ಕೇವಲ 2.5 ಲಕ್ಷದಲ್ಲಿ ಮನೆ ಕೊಡ್ತೀವಿ ಅಂದರೆ ಈಗ ಏನು 1 ಲಕ್ಷ ಮನೆಗಳನ್ನು ಕಟ್ತಾ ಇದ್ದು 45,000 ಮನೆಗಳು ಬೆಂಗಳೂರು ಸುತ್ತಮುತ್ತಲು ಆಗ್ತಾಯಿದೆ. ಅವ್ರು ಯಾರು ಕೂಡ ದುಡ್ಡು ಕಟ್ಟಲ್ಲ, ಅವರೆಲ್ಲ 2.5 ಲಕ್ಷ ರೂಪಾಯಿಗೆ ಸ್ಟಿಕ್ ಆನ್ ಆಗ್ತಾರೆ. ಸೊ ಇದು ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗ್ತದೆ, ದೊಡ್ಡ ಹೊಡೆತ ಆಗ್ತದೆ. ಹಾಗೂ ಮೀರಿ ಏನಾದರೂ ಅವ್ರ ಮನೆಗಳನ್ನು ಕೊಟ್ಟರೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಈಗಾಗಲೇ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ನ್ಯಾಯಾಲಯಕ್ಕೂ ಕೂಡ ಹೋಗಿ ಪ್ರಶ್ನೆಯನ್ನು ಮಾಡ್ತೀವಿ, ಗವರ್ನರ್ಗೂ ಕೂಡ ಇದ್ರ ಬಗ್ಗೆ ಮನವಿಯನ್ನು ಕೊಡ್ತೀವಿ. ಸಾಧ್ಯ ಇಲ್ಲ ಅಣ್ಣ, ಆಗೋದೇ ಇಲ್ಲ. ಸುಮ್ಮನೆ ಅವ್ರು ಹೇಳಿರ್ಬೋದು ಅಷ್ಟೇ. ಇವತ್ತು ಅವರು ಇಲ್ಲಿ ವಾಸ ಆಗಿರೋದಕ್ಕೆ 5 ವರ್ಷ ಇದಾರ ಅನ್ನೋದಕ್ಕೆ ಫಸ್ಟು ದಾಖಲೆಗಳನ್ನು ಕೊಡಬೇಕು. 18 ದಾಖಲೆಗಳನ್ನು ಕೇಳಿದ್ದಾರೆ, ಕೊಡಬೇಕು. ನೀನು 5 ವರ್ಷದಿಂದ ಅವ್ರು ಇಲ್ಲೇ ಇಲ್ವಲ್ಲ. ಅವರು ಯಾವ ವಿಶೇಷ ಪ್ರಕರಣ ಅವೆಲ್ಲ ಮಾಡೋಕ್ಕಾಗೋದಿಲ್ಲ ಸರ್ಕಾರ. ಹಾಗಾಯಿತು ಅಂತಂದರೆ ಭಾಳ ಜನಕ್ಕೆ ಈಗ ನಾವು ನಿವೇಶನ ಕೊಟ್ಟಿದ್ದೀವಿ, ನಾವು ಕೂಡ ನಮ್ಮ ಕ್ಷೇತ್ರದಲ್ಲಿ ಕೊಟ್ಟಿದ್ವಿ. ಅದು ವಿಶೇಷ ಪ್ರಕರಣ ಅಲ್ಲ. ಇದೇನು ವಿಶೇಷ ಪ್ರಕರಣ ಇದು? ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತು, ಕೇರಳದ ಮುಖ್ಯಮಂತ್ರಿ ಹೇಳಿದ್ರು, ಪಾಕಿಸ್ತಾನದವ್ರು ಹೇಳಿದ್ರು ಅಂದ ತಕ್ಷಣ ನೀವು ಈ ಥರ ಕೊಡ್ತೀರಿ.
ಪಾಕಿಸ್ತಾನ ಬಾಂಗ್ಲಾದಿಂದ ಬಂದಿರತಕ್ಕಂಥ ಅನೇಕ ಅಲ್ಪಸಂಖ್ಯಾತ ಅಂದರೆ ಹಿಂದೂ ಕ್ರಿಶ್ಚಿಯನ್ನು ಈ ಸಿಖ್ರು ಇವರೆಲ್ಲ ಕೂಡ ಬೀದಿಗಳಲ್ಲಿ ಅಲಿತಾವ್ರೆ ಎಲ್ಲ ಕಡೆಗೆ. ಅವ್ರಿಗೆ ಕೂಡ ಯಾವ ಸರ್ಕಾರಗಳು ಇಲ್ಲಿವರೆಗೂ ಕೊಟ್ಟಿಲ್ಲ. ಅವ್ರಿಗೆ ಪೌರತ್ವ ಕೊಡಬೇಕು ಅಂತಂದರೆ ಇದೇ ಕಾಂಗ್ರೆಸ್ಸವ್ರು ಇದೇ ಕಮ್ಯುನಿಸ್ಟವ್ರು ದೊಡ್ಡ ಹೋರಾಟ ಮಾಡ್ತಾರೆ. ಆದರೆ ಇವತ್ತು ಬೇರೆ ದೇಶದಿಂದ ಬಂದಿರೋರಿಗೆ ತುರ್ತು ಏನೈತೆ ಇದರಲ್ಲಿ. ಸೊ ಇದು ಅಲ್ಪಸಂಖ್ಯಾತರ ಓಟಿನ ತುಷ್ಟೀಕರಣದ ಮುಂದುವರಿದ ಭಾಗ. ಈಗೇನು ಕೇರಳ ಎಲೆಕ್ಷನ್ ನಡೀತಾ ಇದೆ, ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಸರ್ಕಾರಗಳಿಗೆ ಅಲ್ಪಸಂಖ್ಯಾತರ ಓಟ್ ತೊಗೊಳೋದಕ್ಕೆ ಇಲ್ಲಿ ನಮ್ಮ ಕರ್ನಾಟಕವನ್ನು ಬಲಿ ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನಾವು ಯಾವುದೇ ಕಾರಣದಿಂದ ಹೋರಾಟ ನ್ಯಾಯಾಲಯದಲ್ಲೂ ಆಗ್ತದೆ, ಗವರ್ನರ್ಗೂ ಹೋಗ್ತೀವಿ, ಮತ್ತು ಅಲ್ಲಿನ ಸ್ಥಳೀಯವಾಗಿ ಕೂಡ ಏನು ಹೋರಾಟ ಮಾಡಬೇಕೋ ನಾವು ಮಾಡ್ತೀವಿ. ಎಸ್ ಸರ್.